ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ಅಧಿಕ ಮಾಸ ಬಂದಿದೆ. ಎಲ್ಲರೂ ಅಪೂಪ ದಾನ ಕೊಡಬೇಕು 33 ಅಂತ ಹೇಳ್ತಾರೆ. ಕೆಲವರು ಬೇಸನ್ ಉಂಡೆ, ಮೈಸೂರು ಪಾಕ್ ಏನೇನೋ ಮಾಡ್ತಾರೆ. ಬಟ್ ನಾನು ನಮ್ಮ ಅಣ್ಣಂಗೆ ಕೊಡ್ತಾ ಇದ್ದೀನಿ. ನಮ್ಮ ಅಣ್ಣಂಗೆ 7 ಕಪ್ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಇವತ್ತು 7 ಕಪ್ ಮಾಡ್ತಾ ಇದ್ದೀನಿ. 7 ಕಪ್ಪಿಗೆ ಏನೇನು ಹಾಕಬೇಕು ಇಲ್ಲಿ ಐಟಮ್ಸ್ ಹಾಕಿದ್ದೀನಿ, ನೋಡ್ಕೊಂಡ್ಬಿಡಿ ಒಂದ್ಸಲ. ಸೊ ಇದು ಮೇನ್ ಕಾಯಿ ತುರಿ. ಸೊ ಕಾಯಿ ತುರಿ ಹಾಕ್ತಾ ಇದ್ದೀನಿ, 1 ಬಟ್ಲು ಕಾಯಿ ತುರಿ. ಇದೇ ಮೆಜರ್ಮೆಂಟ್ ಎಲ್ಲಾನು. ಹಾಗೆ 1 ಕಪ್ಪು ಕಡಲೆ ಹಿಟ್ಟು. ಸೊ ಇದು ಕೂಡ ಮೇನ್ ಇಂಗ್ರೀಡಿಯೆಂಟು. ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಈಗ. ಅದು ಯಾವ ಬಟ್ಲಲ್ಲಿ ಮೆಜರ್ಮೆಂಟ್ ತಗೊಂಡಿದ್ರು ಅದೇ ಬಟ್ಲಲ್ಲೇ ಹಾಕಬೇಕು ನೋಡಿ. ಈ ಬಟ್ಲೆ ಕಡಲೆ ಹಿಟ್ಟು ಇಷ್ಟು. ಓಕೆ, ಕಡಲೆ ಹಿಟ್ಟು. ಹಾಗೆ ನಾವಿಲ್ಲಿ 7 ಕಪ್ ಅಂದ್ರೆ ಇಲ್ಲಿ ಇಟ್ಟಿರೋ 6 ಐಟಮ್ಸ್ ಇದೆ. ಅಂದ್ರೆ ಸಕ್ಕರೆ 2 ಕಪ್ ಹಾಕ್ಬೇಕು, ಯಾಕಂದ್ರೆ ಸ್ವೀಟ್ ಆಗ್ಬೇಕಲ್ವಾ ಅದು. ಸೊ ಸಕ್ಕರೆ 1 ಬಟ್ಲು ಹಾಕಿದೆ. ಈಗ ಇನ್ನೊಂದು ಬಟ್ಲು ಹಾಕ್ತೀನಿ. ಐಟಮ್ಸ್ ಆಯಿತು. ಇವಾಗ ಹಾಲು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿ ಇತ್ತು, ಇದನ್ನು ನೀರಲ್ಲಿ ಇಟ್ಕೊಂಡಿದ್ದೆ. 1 ಬಟ್ಲು ಕರೆಕ್ಟಾಗಿ ನೋಡಿ ಹಾಲು ಹಾಕ್ತಾ ಇದ್ವಿ. ತುಂಬಾನು ಹಾಕಬಾರ್ದು, ಕರೆಕ್ಟಾಗಿ 1 ಬಟ್ಲು ಹಾಕ್ಬೇಕು. ಇದ್ರೆ ಹಾಲು ಕೆಲವೊಂದ್ಸಲ ಏನಾಗುತ್ತೆ, ವಾಸನೆ ಆಗ್ಬಿಡತ್ತೆ ಅದು. ಓಕೆ, ಈಗ ನೆಕ್ಸ್ಟು ತುಪ್ಪ ಹಾಕ್ತಾ ಇದ್ದೀನಿ. ಯಾಕೆ ನಾನು ತುಪ್ಪ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ, ಶುದ್ಧ ನೋಡಿ, ನಂದಿನಿ ಶುದ್ಧವಾದ ತುಪ್ಪ. ನಾನು ಮನೇಲಿ ಬಳಸಿರೋದು ನಂದಿನಿ ತುಪ್ಪನೇ. ಈಗ ನಾವು ದೇವ್ರ ನೈವೇದ್ಯಕ್ಕೋಸ್ಕರ ಮಾಡ್ತಾ ಇದೀವಲ್ವಾ, ಆ ಕಡೆ ಈ ಕಡೆ ಯಾಕೆ ಅಂತ ನಾನು ಡೈರೆಕ್ಟ್ ಆಗಿ ಪಾಕೆಟ್ ಇಂದಾನೆ ಹಾಕ್ತಾ ಇದ್ದೀನಿ ನೋಡಿ. ಫುಲ್ 1 ಬಟ್ಲು ತುಪ್ಪ. ತುಂಬ ಹಾಲು ಅದು ಹಾಕ್ಬಿಟ್ರೆ ಏನಾಗುತ್ತೆ, ಒಂದ್ಸಲ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ ಇದು 7 ಕಪ್ ಕ್ವಾಂಟಿಟಿ. ಓಕೆ, ಸೊ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ, ಕಡಲೆ ಹಿಟ್ಟು, ಕಾಯಿ ತುರಿ, ಸಕ್ಕರೆ, ಆಮೇಲೆ ತುಪ್ಪ ಎಲ್ಲ ಹಾಕಿದ್ದೀನಂತೆ. ಸೊ ಎಲ್ಲ ತುಪ್ಪ 2 ಕಪ್ ಹಾಕಬೇಕು. ಸೊ ಅವಾಗದು 7 ಐಟಮ್ಸ್ ಆಗುತ್ತೆ. ಹಾಲು ಎಲ್ಲ ಹಾಕಿದ್ದೀನಿ. ಕೆಲವೊಬ್ರು ಏನ್ ಮಾಡ್ತಾರೆ, ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟೇ ಮಾಡ್ತಾರೆ. ಬಟ್ ನನಗೆ ಅದು ಇಷ್ಟ ಇಲ್ಲ. ಆ ಕನ್ಸಿಸ್ಟೆನ್ಸಿ ಹೋಗ್ಬಿಡತ್ತೆ. ನೀಟಾಗಿ ಅದು ಕಡಲೆ ಹಿಟ್ಟು ಅದರಲ್ಲಿ ಬೆರೆತ್ಕೋಬೇಕು. ಸೊ ನಾನೇನ್ ಮಾಡ್ತೀನಿ, ಯಾವಾಗ್ಲೂ ಕೆಳಗಡೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಬೆರೆಸ್ಕೊಂಡ್ಬಿಟ್ಟು ಆಮೇಲೆ ಒಲೆ ಮೇಲೆ ಇಡ್ತೀನಿ. ಸೊ ತುಂಬಾ ಚೆನ್ನಾಗತ್ತೆ. ಆಮೇಲೆ ನಿಮ್ಗೆ ಗಂಟು ಆಗಲ್ಲ. ನೀಟಾಗಿ ನೋಡಿ, ಈ ತರ ಇದ್ದಿದ್ದೆಲ್ಲ ನೋಡಿ, ಗಂಟು ಇದ್ದಿದ್ದೆಲ್ಲ ನೋಡಿ, ಕಡಲೆ ಹಿಟ್ಟೆಲ್ಲ ನೀಟಾಗಿ ಇದು ಯಾವುದು ಈ ತರ ಗಂಟು ಬರಬಾರ್ದು. ಈಗ ಒಲೆ ಮೇಲೆ ಇಟ್ಮೇಲೆ ಆ ಹೀಟಿಗೆ ಅದು ಗಂಟು ಆಗಿದ್ದು ಹೋಗೋದೇ ಇಲ್ಲ. ಆಮೇಲೆ ನಾನು 2 ಅಧಿಕ ಭಾಗನ ಕೊಡ್ತಾ ಇದ್ದೀನಿ. ನನ್ನ ತಮ್ಮ ಒಬ್ಬನಿದ್ದಾನೆ, ನನ್ನ ತಮ್ಮಂಗೊಂದು, ನನ್ನ ಅಣ್ಣಂಗೊಂದು. ಸೊ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ನಾನು ಎಲ್ಲ 2 ಕಪ್ ಹಾಕಿದೆ ಈಗ. ಮತ್ತೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಕೇಳ್ತಿದ್ರು, ಅವ್ರ ಮನೆ ಏನ್ ಫಂಕ್ಷನ್ ಇದ್ದಾಗೂ 7 ಕಪ್ ಮಾಡ್ಕೊಡ್ತಾ ಇದ್ದೆ. ಸೊ ನೀನು ಒಂದ್ಸಲ ಮಾಡೋದು ಹೇಗೆ ಹೇಳು ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗಿದ್ದಾರೆ, ಈಗ ಯಾರಿಗೂ ಬರಕ್ಕಾಗ್ತಿಲ್ಲ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಉಳಿದವ್ರಿಗೂ ಇದೆಲ್ಲ ಹೆಲ್ಪ್ ಆಗತ್ತೆ ಅನ್ಸುತ್ತೆ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೋಗ್ಬಿಟ್ಟು ಎಲ್ಲರೂ ಇದು ಐಟಮ್ನ ನೀವು 7 ಕಪ್ ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ತುಂಬಾ ಈಸಿ ಇದೆ. ಸ್ವಲ್ಪ ಕಷ್ಟ ಏನಂದ್ರೆ ಕೈ ಆಡಿಸ್ತಾನೆ ಇರ್ಬೇಕು. ಅದೇ ಸ್ವಲ್ಪ ಕಷ್ಟ. ಸೊ ಇವಾಗ ನಾನು ಇದನ್ನ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ತುಂಬಾ ಫ್ಲೇಮಲ್ಲೂ ಮಾಡಬಾರ್ದು ಇದನ್ನ, ಅದೇ ಹೊತ್ಕೊಂಡ್ಬಿಡತ್ತೆ. ಸ್ವಲ್ಪನೇ ಬಿಸಿ ಆಗ್ತಾ ಇರಬೇಕು. ಫ್ಲೇಮಲ್ಲಿ ಇರಬೇಕಿದ್ರು. ಮೀಡಿಯಂ ಫ್ಲೇಮಲ್ಲಿ ಇದ್ರೆ ಹೊತ್ಕೊಳ್ಳೋದು ಇಲ್ಲ. ಆಮೇಲೆ ಪೂರ್ತಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ. ಈ ತರ ಗಡ್ಡೆ ಇದ್ದಿದ್ದೆಲ್ಲ ಸರಿ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನ. ಆಮೇಲೆ ಒಂದ್ ಸ್ವಲ್ಪ, ಆಮೇಲೆ ನೀವು 7 ಕಪ್ ಮಾಡ್ಬೇಕಾದ್ರೆ ಅಥವಾ ಮೈಸೂರು ಪಾಕ್ ಮಾಡ್ತಿರೋ ಏನ್ ಮಾಡ್ತಿರೋ, ಯಾವಾಗ್ಲೂ ಸ್ವಲ್ಪ ಉದ್ದದ ಸೌಟು ತಗೋಬೇಕು. ನಾನಿಲ್ಲಿ ಉದ್ದದ ಜಾಲಿ ಸೌಟೆ ತಗೊಂಡಿದ್ದೀನಿ. ಯಾಕಂದ್ರೆ ಇದು ತೂತಲ್ಲಿ ಎಲ್ಲ ಬಿದ್ದು ಬೀಳತ್ತೆ. ಆಮೇಲೆ ಉದ್ದ ಇದ್ರೆ ನಿಮ್ಗೆ ಕೈಗೆ ಬಿಸಿ ತಾಕಲ್ಲ. ಇದು ಯಾವಾಗ್ಲೂ ಕೈ ಆಡಿಸ್ತಾ ಇರೋದ್ರಿಂದ ಬಿಸಿ ಆಗ್ಬಿಡತ್ತೆ ನಿಮ್ಗೆ. ಸೊ ಉದ್ದ ತಗೊಂಡ್ರೆ ನೋಡಿ ನನಗಿದು. ಆಮೇಲೆ ಅಗಲ ಬುಟ್ಟಿ ತಗೋಬೇಕು. ಹಿಂಗೆ ಕೆಲವೊಬ್ರು ಪಾತ್ರೆ ತರ ತಗೋತಾರೆ, ಬೊಗಣಿ ಅಂತೀವಿ ನಮ್ಮ ಸೈಡು, ಉತ್ತರ ಕರ್ನಾಟಕ ಸೈಡು. ಬಟ್ ಆ ತರದ್ ತಗೊಂಡ್ರೆ ನಿಮ್ಗೆ ಸರಿಯಾಗಿ ಕೈ ಆಡೋದಿಲ್ಲ ಅದು. ಸೊ ಈ ತರದ್ ತಗೊಂಡ್ರೆ ಅಗಲವಾಗಿ ನೀಟಾಗಿ ಕೈ ಆಡುತ್ತೆ. ನನಗೀಗ 35 ಅಂದ್ರೆ 70 ಆಗ್ಬೇಕು. ಇದ್ರಲ್ಲಿ 7 ಕಪ್ ಆಗ್ಬೇಕು ನನಗೀಗ. ಸೊ ಈ ತರ ಮೀಡಿಯಂ ಫ್ಲೇಮಲ್ಲಿ ಈ ತರ
ಕುದಿತಾ ಇದೆ, ಕೈ ಆಡಿಸ್ತಾ ಇರಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು. ಸೊ ಈಗ ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇದು ಗಟ್ಟಿ ಆಗಬೇಕು. ಗಟ್ಟಿ ಅಂದರೆ ಒಂದು ಈಗ ನಾವು ಬೇಸನ್ ಚಕ್ಕಿ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ಹೇಗೆ ಒಂದು ತಟ್ಟೆಗೆ ಹಾಕೊಳ್ಳೋ ಥರ ಬರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದು. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಹೀಗೆ ಆಡಿಸ್ತಾ ಇದ್ರೆ ನಿಮ್ಮ ಕೈಯೂ ನೋವಾಗಲ್ಲ. ಪ್ಲಸ್ ಇದು ಕೈ ಉದ್ದ ಚಮಚ ಇರೋದ್ರಿಂದ ಆರಾಮಾಗಿ ಆಡಿಸ್ಬೋದು. ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಇದೊಂದು 10 ನಿಮಿಷ ಆಯಿತು ನಾನು ಕುದಿಸ್ತಾ ಇದೆ ಅಂತೆ. ಸೊ ಈಗ ಕಲರ್ ಚೇಂಜ್ ಆಗಿದೆ. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿ ಬರ್ತಾನೆ ಇದೆ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಇಲ್ಲಿ ನೋಡಿ ಸುತ್ತ ಎಲ್ಲ ಆಗಿರುತ್ತಲ್ಲ, ಇದನ್ನೆಲ್ಲ ತೆಗಿತಾ ಇರಬೇಕು. ವೈಟಿಶ್ ಇತ್ತು, ಈಗಾಗಲೇ ಬ್ರೌನಿಶ್ ಬರ್ತಾ ಇದೆ ನೋಡಿ. ಈಗ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಈಗ ಇದು ಮೊದಲು ವೈಟಿಶಿಗೆ ಹಾಲೆಲ್ಲೋ ಹಾಕಿರ್ತೀವಲ್ಲ, ಕಾಯಿ ತುರಿ ಎಲ್ಲ ವೈಟ್ ವೈಟ್ ಇರುತ್ತೆ. ಈಗ ನೋಡಿ ಗೋಲ್ಡನ್ ಎಲ್ಲೋ ತಿರುಗ್ತಾ ಇದೆ. ಇದು ಇನ್ನೂ ತುಂಬಾನೇ ಆಗಬೇಕು. ಇನ್ನೊಂದು ½ an hour ಆಗುತ್ತೆ ಇದು ಆಗೋಕ್ಕೆ. ಸೊ ಈ ಮಕ್ಕಳು ಕೂಗ್ತಾ ಇದ್ದಾರೆ. ನಿಮ್ಗೆ ಆ ಸೌಂಡು ಕೇಳಿಸ್ತಾ ಇರುತ್ತೆ. ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು, ಹಾಗೆ ನನ್ನ ತಂಗಿ ಮಗಳು ಬಂದಿದೆ. ಸೊ 3 ಜನ ಕೂಗ್ತಾ ಇದ್ದಾರೆ. ನಾವು ಈ ಕಡೆ ರೆಕಾರ್ಡ್ ಮಾಡ್ತಾ ಇದೀವಿ, ಅವ್ರು ಕೂಗ್ತಾ ಇದ್ದಾರೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಮಕ್ಕಳಿರೋ ಮನೆಯಲ್ಲೆಲ್ಲ ಇರೋದು ಕಾಮನ್ ಅಲ್ವಾ. ಸೊ ಮಕ್ಕಳದೆಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ ಇಗ್ನೋರ್ ಮಾಡಿ. ಸೊ ಕೂಗ್ತಾನೆ ಇದ್ದಾರೆ. 3 ಜನ ಮಕ್ಕಳು ಇರೋದ್ರಿಂದ ಅವರು ಇಲ್ಲೇ ಅಡುಗೆ ಮನೆಯಲ್ಲೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ, ನಾನು ಏನು ಮಾಡ್ತಿದ್ದೀನಿ ಅಂತ. ನೋಡಿ ನನ್ನ ದೊಡ್ಡ ಮಗಳು, ನನ್ನ ಚಿಕ್ಕ ಮಗಳು, ಹಾಗೆ ನನ್ನ ತಂಗಿ ಮಗಳು 3 ಜನ ಡಾಲ್ ಇಟ್ಕೊಂಡು ಆಟ ಆಡ್ಕೊಂಡು ಅಡುಗೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಇನ್ನೂ ಜಾಸ್ತಿ ಈಗ ಗೋಲ್ಡನ್ ಬರ್ತಾ ಇದೆ. ತುಂಬ ಜೋರಾಗಿ ಕೈ ಆಡಿಸ್ತಾನೆ ಇರಬೇಕು, ಫಾಸ್ಟಾಗಿ. ಸೊ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತಾ ಇದೆ. ನನ್ನ ತಂಗಿ ಮಗಳು ಸಿಹಿ ಅಂತ, ಅವಳು ನಾನು ಒಂದಿಷ್ಟು ವಾಯ್ಸ್ ಕೊಟ್ಟೇ ಕೊಡ್ತೀನಿ ಅಂತ ಕೂಗ್ತಿದ್ದಾಳೆ. ಒಂಚೂರು ಫ್ಲೇಮ್ನ ಚಿಕ್ಕದಾಗೆ ಮಾಡ್ಕೊಳ್ಳಿ, ಯಾಕಂದರೆ ಸಡನ್ನಾಗಿ ಹೊತ್ಕೊಂಡ್ಬಿಡುತ್ತೆ ಅದು. ಬಟ್ ಇನ್ನೂ ಕನ್ಸಿಸ್ಟೆನ್ಸಿ ಬರಬೇಕಿದು. ಅಂದರೆ ಈ ತುಪ್ಪ ಇರುತ್ತಲ್ಲ, ತುಪ್ಪ ತೇಲ್ಬೇಕು ಸ್ವಲ್ಪ, ಆವಾಗ ಚೆನ್ನಾಗಿ ಬರುತ್ತೆ. ಅಂದರೆ ಅದು ಆಗಿದೆ, ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನೋಡಿ ಇಲ್ಲೆಲ್ಲ ಅಂಟ್ಕೋತಾ ಇದೆ ಸುತ್ತ. ಅದ್ರ ಜೊತೆ ಈಗ ಇನ್ನೂ 15-20 ಮಿನಿಟ್ಸ್ ಬೇಕಿದೆ ಕಂಪ್ಲೀಟ್ ಆಗೋಕ್ಕೆ. ಇದ್ರ ಜೊತೆ ಅದು ಏನಾಗಬೇಕು, ತುಪ್ಪ ಕೂಡ ಮೇಲೆ ತೇಲೋ ಹಾಗಾಗಬೇಕು. ಆವಾಗ ಇದು ಪರ್ಫೆಕ್ಟಾಗಿ ಆಯಿತು ಅಂತ ಅರ್ಥ. ಅನ್ನೋವರೆಗೂ ಆಗಿಲ್ಲ ಅಂತ ಅರ್ಥ. ಸೊ ನೋಡಿ ಈಗ ಇನ್ನೂ ಗಟ್ಟಿ ಆಗ್ತಾ ಇದೆ, ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ತುಂಬ ಕೈ ಆಡಿಸ್ಬೇಕಿರುತ್ತೆ, ಅದೇ ಒಂದು ಇರೋದು ಟಾಸ್ಕ್. ಉಳಿದಿದ್ದೆಲ್ಲ ಈಸಿ ಮಾಡೋದು, ಸ್ವಲ್ಪ ಜಾಸ್ತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಇದು ಗಮ್ ಅಂತ ವಾಸನೆ ಬರ್ತಾ ಇದೆ. ನಿಮ್ಗೆ ವಾಸನೆ ಅಂತೂ ತೋರ್ಸೋಕ್ಕಾಗಲ್ಲ. ಸೊ ನನಗೆ ಬರ್ತಾ ಇದೆ ವಾಸನೆ. ಇದು ನೋಡಿ ಫ್ರೆಂಡ್ಸ್, ಈಗ ನೋಡಿ ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ, ದಪ್ಪ ಬರ್ತಾ ಇದೆ ಈಗ. ಅದ್ರ ಜೊತೆ ಈಗ ನೀವು ಈ ಥರ ಕೈ ಆಡಿದಾಗ ಇಲ್ಲಿ ಕೆಳಗಡೆಯಿಂದ ನೋಡಿ ಅಂಟ್ಕೋಬಾರ್ದು. ಅಂಟ್ಕೋತಾ ಇಲ್ಲ ನೋಡಿ, ಕಾಣಿಸ್ತಿದೆ. ಈ ಥರ ಅಂಟ್ಕೋಬಾರ್ದು. ಅಂಟ್ಕೊಳ್ಳಿಲ್ಲ ಅಂದರೆ ಆಗ್ತಾ ಇದೆ, ಕರೆಕ್ಟಾಗಿ ಆಗ್ತಾ ಇದೆ ಅಂತ. ಈಗ ಹೀಗೆ ಮಾಡ್ದಂಗೂ ಎಲ್ಲ ಅಂಟ್ಕೋಬಾರ್ದು. ಕೈ ಆಡಿಸ್ದಂಗೂ ಎಲ್ಲ ಬಿಟ್ಕೊಂಡು ಬರ್ಬೇಕೀಗ. ನೋಡಿ ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಬಾಣಲಿನೇ ಕಾಣಿಸ್ತಾ ಇದೆ. ಇದು ನೋಡಿ ಈಗ ಆಗಿದೆ, ಆಗ್ತಾ ಇದೆ, ಇನ್ನೊಂಚೂರು ಆಗಬೇಕು. ಆಮೇಲೆ ನಿಮ್ಗೆ ಇಲ್ಲಿ ಬಾಣಲಿ ಕಾಣಿಸ್ತಾ ಇದೆ ನೋಡಿ. ಈಗ ಅದು ಕೆಳಗಡೆ ನೋಡಿ ಕಾಣಿಸ್ತಾ ಇದೆ. ಸೊ ಇದು ಆಗಕ್ಕೆ ಬಂದಿದೆ, ಇನ್ನೊಂದು 5 ಮಿನಿಟ್ಸು. ಸೊ ಇದು ಒಂಚೂರು 5 ಮಿನಿಟ್ಸ್ ಆಗೋವರೆಗೂ ನಾನೇನು ಮಾಡ್ತೀನಿ, ಒಂಚೂರು ತುಪ್ಪ ತೊಗೊಂಡ್ಬಿಟ್ಟು ಈ ತಟ್ಟೆಗಳಿಗೆ ಹಾಕೋಬೇಕು. ಯಾಕಂದರೆ ಅದು ಹೇಳ್ಬೇಕಲ್ಲ ಚೆನ್ನಾಗಿ. ಸೊ ಈ ಒಂದು ತಟ್ಟೆ, 2 ತಟ್ಟೆ ತೊಗೊಂಡಿದ್ದೀನಿ, 3 ತಟ್ಟೆ ತೊಗೊಂಡಿದ್ದೀನಿ. ಬಿಟ್ಕೋಬೇಕಲ್ವಾ ನಾವು ಹಾಕಿದ್ದು.
7 ಕಪ್ಪು ಬಿಟ್ಕೋಬೇಕಂದ್ರೆ ಚೆನ್ನಾಗಿ ತುಪ್ಪ ತಗೊಂಡು ಇದಕ್ಕೆಲ್ಲ ತಟ್ಟೆಗೆ ಸವರ್ಬೇಕು. ಒಂದು ಸ್ವಲ್ಪ ನೋಡಿ ಈ ಥರ ಕೈಯಿಂದ ಒಂದು ಸ್ವಲ್ಪ ಸವರ್ಕೊಳ್ಳಿ, ಅಂದರೆ ನೀಟಾಗಿ ಬಿಟ್ಕೊಳ್ತದು. ಅಂದರೆ ಅಂಟ್ಕೊಳ್ಳೋದಿಲ್ಲ ಅದಕ್ಕೆ, ತಟ್ಟೆಗೆ ಅದು 7 ಕಪ್ಪು ಅಂಟ್ಕೊಳ್ಳೋದಿಲ್ಲ. ಹೀಗೆ ಮಾಡಿದ್ರೆ ಸೊ ಈ ಥರ ತುಪ್ಪನ ನೀಟಾಗಿ ಸವರ್ಕೊಳ್ಳಿ. ಸೊ ಮತ್ತೆ ಈಗ ಈ ಕಡೆ ಬರ್ತೀನಿ, ಏನಾಗದೆ ನೋಡೋಣ. ಎಸ್ ನೋಡಿ, ಸ್ವಲ್ಪ ಇನ್ನೊಂಚೂರು ಆಗಬೇಕಿದು, ಇನ್ನೊಂದು 5 ಮಿನಿಟ್ಸು, ಇನ್ನೊಂದು 2 ಮಿನಿಟ್ಸ್ ಆಗುತ್ತೀಗ. ಆಗಕ್ಕೆ ಬಂದಿದೆ ನೋಡಿ. ನೋಡಿ ಬಾಣಲೆಯಲ್ಲಿ ನೋಡಿ ಏನು ನೋಡಿ ಅದೆಲ್ಲೂ ಅಂಟ್ಕೊಂಡೇ ಇಲ್ಲ, ನೀಟಾಗಿ ಬಂದಿದೆ ಈಗ. ಸೊ ಈಗ ಇನ್ನೊಂದು ಸ್ವಲ್ಪ ಜೋರು ಮಾಡಿಬಿಟ್ಟು ಫಾಸ್ಟಾಗಿ ನೋಡಿ ಫ್ರೆಂಡ್ಸ್, ಈಗ ಇದು ನೋಡಿ ಆಗಿದೆ ಆಲ್ಮೋಸ್ಟ್. ನಾನು ಈ ಥರ ತೂತು ಥರ ಬರಬೇಕು ನೋಡಿ, ಹೇಗೆ ಬಂದಿದೆ. ನೀವು ತೆಗಿತಾ ಇದ್ದಂಗೂ ನೋಡಿ ಈಗ ಈ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ. ಒಂದು ಸ್ವಲ್ಪ ಲೈಟ್ ಬ್ರೌನು ಆಗಬೇಕು. ಕೆಲವೊಂದು ಸಲ ಏನಾಗುತ್ತೆ, ಅದು ವೈಟ್ ಇದ್ರೆ ಅದು ಗೋಲ್ಡನ್ ಎಲ್ಲೋ ಇದ್ರೂ ಕೂಡ ಅಷ್ಟು ರುಚಿನೂ ಬರೋದಿಲ್ಲ. ಒಂದು ಸ್ವಲ್ಪ ನಾವು ಈಗ ಲಾಸ್ಟ್ ಏನು ಮಾಡಬೇಕು, ಒಂದು ಚೂರು ಫ್ಲೇಮ್ನ ಜೋರು ಮಾಡಿಬಿಟ್ಟು ಬೇಗ ಕೈ ಆಡಿಸ್ಬೇಕು ನೋಡಿ. ನೋಡಿ ಎಲ್ಲೂ ಅಂಟ್ಕೋತಾ ಇಲ್ಲ ನೋಡಿ, ಪಾತ್ರೆ ಫುಲ್ ನೋಡಿ. ಸೊ ಇವಾಗ ಇದು ಕಂಪ್ಲೀಟ್ ಆಯಿತು. ಸೊ ನಾನು ಇದನ್ನು ಈಗ ತಟ್ಟೆಗಳಿಗೆ ಹಾಕ್ತೀನಿ ನೋಡಿ, ಫುಲ್ ನೋಡಿ, ಎಲ್ಲೂ ಹತ್ಕೋತಾ ಇಲ್ಲ. ಸೊ ಈಗ ಆಲ್ಮೋಸ್ಟ್ ಅಲ್ಲ ಆಯಿತು. ಈಗ ತಟ್ಟೆಗಳಿಗೆ ಹಾಕ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಆಮೇಲೆ ಇದು ಏನು ಬೇಗ ಹಾಕ್ಬಿಡ್ಬೇಕು, ಇಲ್ಲದಿದ್ರೆ ಅದು ಬಾಂಡೆಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಇವಾಗ ನಾನು ಬೇಗ ಹೋಗ್ಬಿಟ್ಟು ಬಂದ್ಬಿಟ್ಟು ಪ್ರಾಂಜಲಿ. ಸೊ ಇದು ನಾನು ಏನು ಮಾಡ್ತೀನಿ, ಬೇಗ ತಟ್ಟೆಗಳಿಗೆ ಹಾಕ್ಕೊತೀನಿ. ಹಾಕ್ಕೊಂಡು ಟ್ಯಾಪ್ ಮಾಡಬೇಕಿದು, ಇಲ್ಲದಿದ್ರೆ ಆಮೇಲೆ ಮಾಡೋಕ್ಕಾಗಲ್ಲ, ಈಗಲೇ ಮಾಡ್ಕೋಬೇಕದು. ಸೊ ನಾನು ಉಳಿದಿದ್ದೆಲ್ಲ ಇದಕ್ಕೆ ಸಮ ಮಾಡಿಬಿಡ್ತೀನಿ. ಸೊ ಇದನ್ನ ಈ ಥರ ಟ್ಯಾಪ್ ಮಾಡಬೇಕು. ಮಿನಿಟ್ಸ್ ಬಿಟ್ಟು ಇದನ್ನ ಚೆನ್ನಾಗಿ ಚೌಕಾಕಾರವಾಗಿ ಕೊರಿಬೇಕು. ಒಂದು 2 ನಿಮಿಷ ಬಿಟ್ಟು ಕೊರಿಯೋದು ಹೇಗೆ ಅಂತ ತೋರಿಸ್ತೀನಿ. ರಾಮ 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 ರಾಮ. ನೋಡಿ ಇಲ್ಲಿ ಈಗ ಇದನ್ನ ತಟ್ಟಿದೀವಂತೆ, ಚೆನ್ನಾಗಿ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ. ಈಗ ಇದನ್ನ ಕೊರಿಬೇಕು ನೋಡಿ. ಪಾತ್ರೆ ನೋಡಿ ಒಂದು ಚೂರು ಅದಕ್ಕೆ ಅಂಟ್ಕೊಂಡಿಲ್ಲ. ಸೊ ಈ ತರ ಕ್ಲಿಯರ್ ಆಗಿರ್ಬೇಕು, ಒಂದು ಚೂರು ಅಂಟ್ಕೋಬಾರ್ದು. ಸೊ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಅರ್ಥ, ಸರಿಯಾದ ಹದದಲ್ಲಿ ಮಾಡಿದೀವಿ ಅಂತ ಅರ್ಥ. ಬಾಣ್ಲೆಗೆ ಒಂದು ಚೂರು ಅಂಟ್ಕೋಬಾರ್ದು. ಸೊ ನಾನೀಗ ಇದನ್ನ ಚೆನ್ನಾಗಿ ಕೊರಿತೀನಿ. ನೀವು ಬೇಕಾದ್ರೆ ಚಾಕುನ ಯೂಸ್ ಮಾಡ್ಕೋಬಹುದು,
ಬೇಕಂದ್ರೆ ಈ ತರ ಇದಕ್ಕೇನಂತೀವಿ ನಾವು ಚುಚ್ಚುಗ ಅಂತೀವಿ ನಮ್ಮ ಭಾಷೆಯಲ್ಲಿ. ಬಟ್ ಈ ಕಡೆ ಬೆಂಗಳೂರು ಮೈಸೂರು ಸೈಡ್ ಏನಂತಾರ ನಮಗೆ ಗೊತ್ತಿಲ್ಲ. ಸೊ ಈ ತರ ಶೇಪ್ನ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ಈ ತರ ಸ್ಕ್ವಯರ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ಚುಚ್ಚುಗಾಗೆ ನಮ್ಮ ಸೈಡ್ ಚುಚ್ಚುಗ ಅಂತೀವಿ, ಈ ಸೈಡ್ ಏನಂತಾರ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ಮಾಡ್ಕೊಳ್ಳಿ. ಸೊ ಇದೇ ತರ ಅಪ್ಡೇಟ್ಸ್ನ ಪಡೀತಾ ಇರ್ತಾರೆ. ಒಂದು ಫುಡ್ ಆಗಿರ್ಬೋದು, ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಸಿಂಗಿಂಗ್ ಆಗಿರ್ಬೋದು, ಏನಾದರೂ ಥಾಟ್ ಶೇರಿಂಗ್ ಆಗಿರ್ಬೋದು, ಎಲ್ಲ ಇದರಲ್ಲಿ ಮಾಡ್ತೀನಿ. ನಿಮ್ಗೆ ಏನೇ ಅಪ್ಡೇಟ್ ಬೇಕಂದ್ರೂ ಫಾಲೋ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ. ಸೊ ನಮ್ಮನ್ನೆಲ್ಲ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಲೈಕ್, ಶೇರ್, ಸೊ ಇವಾಗ ನೋಡಿ ಒಂದು ಸ್ವಲ್ಪ ಚಾಕುವಿಂದನೂ ನಿಮ್ಗೆ ಎಳೆದು ತೋರಿಸ್ತೀನಿ. ಇದು ಚುಚ್ಚುಗದಿಂದ ಎಳೆಯೋದು ನಮ್ದು ಅದೇ ಪದ್ಧತಿ. ಇವಾಗೆಲ್ಲ ಮಾಡರ್ನ್ ಲೈಫಲ್ಲಿ ಎಲ್ಲದಕ್ಕೂ ನಾವು ಚಾಕು ಬಳಸ್ತೀವಿ. ನೋಡಿ ಚಿಕ್ಕೊಂಡು ಬರ್ತಾ ಇದೆ ಆಗ್ಲೇ. ನಾನು ಹಾಕಿ ಇನ್ನೂ 10 ಮಿನಿಟ್ಸು ಆಗಿಲ್ಲ. ಸೊ ಆಗ್ಲೇ ಬಿಟ್ಕೊಂಡ್ ಬರ್ತಾ ಇದೆ, ತೋರಿಸ್ತೀನಿ ನಾನು ನಿಮಗೆ. ಈಗ ಈ ತಟ್ಟೆದೊಂದು ಮಾಡ್ಬಿಡ್ತೀನಿ ನಾನು ಬೇಗ ಬೇಗ. ಇದು ಏನಾಗುತ್ತೆ ಗೊತ್ತಾ, ನಾವು ಆರಿದ್ಮೇಲೆ ಮಾಡಿದಷ್ಟು ಈ ತರ ಸ್ಕ್ವಯರ್ ನಾವು ಕೊರಿಯಕ್ ಬರಲ್ಲ. ಸೊ ಅದು ಗಟ್ಟಿ ಆಗ್ಬಿಡುತ್ತೆ ನೋಡಿ, ಅವಾಗ ಎಳಿಯಕ್ ಬರಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಕಂಪ್ಲೀಟ್ ಮಾಡಿ ನಿಮ್ಗೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಈ ತಟ್ಟೆನು ನೋಡಿ ಈಗ ಕೊರಿತಾ ಇದೀನಿ. ಕೊರಿಬೇಕಾದ್ರೆ ಇದು ಎದ್ದು ಬರ್ತಾ ಇದೆ ಆಗ್ಲೇ 7 ಕಪ್ ಎಲ್ಲ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ತರ ನೀವು ಕೊರ್ಕೋಬೇಕು. ನಿಮ್ಗೆ ಕೆಲವೊಬ್ರು ರೌಂಡ್ ಮಾಡ್ತಾರಪ್ಪ, ನಂಗೆ ರೌಂಡ್ ಎಲ್ಲ ಇಷ್ಟ ಆಗಲ್ಲ, ಅದೇನೋ ಬಟ್ಲು ಇಟ್ಬಿಟ್ಟು ನನಗೇನು ಅಷ್ಟೊಂದು ಇಷ್ಟ ಇಲ್ಲ. ಕೆಲವೊಂದು ಏನಿರುತ್ತೆ ಗೊತ್ತಾ, ಅಥೆಂಟಿಕ್ ಫುಡ್ದು ಆ ಶೇಪು ಆ ಇದ್ರಲ್ಲೇ ಇರಬೇಕು, ಆದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಸೊ ನಮ್ಮ ಅಮ್ಮ ನನ್ಗೆ ಹೇಳ್ಕೊಟ್ಟಿದ್ದು ಇದೇ ತರ. ಸೊ ನಾನು ಅದಕ್ಕೆ ಇದೇ ತರ ಮಾಡ್ತಾ ಇದ್ದೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 3 ತಟ್ಟೆ ಮಾಡಿದೆ. ಈಗೆಲ್ಲ ಕೊರ್ದಿದ್ದೀನಿ. ಇದೊಂದು ಇದೆರಡು ಬಾಗಣಕ್ಕಂತ ಮಾಡಿದ್ದೀನಿ. ಇದೊಂದು ಗೊತ್ತಲ್ಲ, ನಮ್ಮ ಮನೆ ಎಷ್ಟು ಜನ ಮಕ್ಳಿದ್ದಾರೆ. ಸೊ ಅವ್ರಿಗೆಲ್ಲ ಈಗ ಮಾಡ್ಬೇಕಾದ್ರೆ ತಿನ್ಬೇಕಂತಾರೆ, ಬಟ್ ಆ ತರ ತಿನ್ನಕ್ಕಾಗಲ್ಲ. ಸೊ ಅದಕ್ಕೆ ಮೀಸಲು ಅಂತ ಇದು ಸಪ್ರೇಟ್ ಆಗಿ ಇದು ಇಟ್ಬಿಟ್ಟು ಇದು ಸಪ್ರೇಟ್ ಆಗಿ ಮಾಡಿದ್ದೀನಿ ಅಂತೆ. ಸೊ ಈಗ ನಿಮ್ಗೆ ತೆಗೆದು ತೋರಿಸ್ತೀನಿ ಯಾವ ತರ ಆಗಿದೆ ಅಂತ ನೋಡಿ. ಮಧ್ಯದೊಂದು ತೆಗಿತೀನಿ, ಈಗ ನಿಮ್ಗೆ ತೆಗೆದು ತೋರಿಸ್ತೀನಿ. ಸೊ ಈಗ ನೋಡಿ ಫ್ರೆಂಡ್ಸ್, ಈಗ ತೆಗಿತಾ ಇದ್ದೀನಿ ನೋಡಿ. ಸೊ ಯಾವ ತರ ಬಂದಿದೆ ನೋಡಿ, ಫುಲ್ ಸೂಪರ್ ಆಗಿದೆ ಅನ್ಸುತ್ತೆ. ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ಸೊ ನನ್ನ ತಂಗಿ ಹೇಳಿದ್ಲು, ಅಕ್ಕ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ಅಂತ. ನೋಡಿ ಏನಿಲ್ಲ, ನೋಡಿ ಎಷ್ಟು ಈಸಿಯಾಗಿ ತೆಗಿತಾ ಇದ್ದೀನಿ. ಇದೇನಾಗಬೇಕು ಅಂದ್ರೆ ಒಂಚೂರು ಆರ್ಬೇಕು. ಆರಿದ್ರೆ ನಿಮ್ಗೆ ಏನಾಗುತ್ತೆ, ತೆಗಿಯಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಏನು ಮಾಡ್ತಿಲ್ಲ, ಇಷ್ಟು ಹಿಡಿದ್ರೇನೆ ತಾನೇ ಎತ್ಕೊಂಡು ಬರ್ತಾ ಇದೆ. ಸೊ ಇವಾಗ ಇದು ತುಂಬಾ ಪರ್ಫೆಕ್ಟ್ ಆಗಿ ಚೆನ್ನಾಗಿದೆ ನೋಡಿ. ಹಿಂದೆ ನೋಡಿ, ಮುಂದೆ ನೋಡಿ, ಪರ್ಫೆಕ್ಟ್ ಆಗಿದೆ. ಇಲ್ಲ ನನ್ನ ತಂಗಿ ಮಗಳು ನಾನು ಯಾವಾಗ ಕೊಡ್ತೀನಿ ಅಂತ ಕಾಯ್ಕೊಂಡು ಕೂತ್ಬಿಟ್ಟಿದ್ದಾಳೆ. ಪಾಪ ಮಗು ಮನಸ್ಸು ನೋಯಿಸಕ್ಕೆ ನಂಗೆ ಇಷ್ಟ ಇಲ್ಲ ನೋಡಿ. ಈ ಥರ ಹೌದಲ್ಲ, ಈಗ ಇದನ್ನು ಆರಾಮಾಗಿ ಇದೇ ಥರ ಇಟ್ಬೋದು. ತೋರಿಸ್ತೀನಿ ನೋಡಿ. ನಾನು ಒಂದು ಈ ಥರ ಹಿಡಿದ್ಬಿಟ್ರೆ ನೋಡಿ, ಇಷ್ಟೇ ನೋಡಿ. ಸೊ ಎಷ್ಟು ನೀಟಾಗಿ ಬಂದಿದೆ. ಸೊ ಇದು ಈ ಥಿಕ್ನೆಸ್ ಇದ್ರೆ ಸಾಕು. ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಈ ಥಿಕ್ನೆಸ್ ಇದ್ರೆ ಸಾಕು. ಓಕೆ, ಥ್ಯಾಂಕ್ ಯು ಆಲ್. ಇದೇ ಥರ ಮತ್ತೆ ವಿಡಿಯೋಸ್ ಮಾಡ್ತೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್. ಜೈ ಶ್ರೀರಾಮ್.